ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಟಿಪ್ಸ್ ಎಲ್ಲರೂ ಮಿಸ್ ಮಾಡದೆ ಟ್ರೈ ಮಾಡಬೇಕು. 5 ವರ್ಷದಿಂದ 70 ವರ್ಷದವರು ಕೂಡ ಟ್ರೈ ಮಾಡಬಹುದು. ಅಷ್ಟು ಬೆಸ್ಟ್ ಆಗಿರುವಂತಹ ಮನೆ ರೆಮಿಡಿಗಳು ಯಾವುವು ನೋಡೋಣ ಬನ್ನಿ. 1. ನಿಮಗೆ ಕೂದಲು ತುಂಬ ಉದುರ್ತಾ ಇದೆ ಅಂತಾದರೆ ನೀವು ತೆಂಗಿನ ಹಾಲನ್ನು ವಾರಕ್ಕೆ 2 ಬಾರಿ ಹಚ್ಚಿಕೊಳ್ಳೋದ್ರಿಂದ ಕೂದಲು ಉದುರುವ ಸಮಸ್ಯೆ ನಿಮಗೆ ಕಮ್ಮಿ ಆಗುತ್ತಾ ಬರುತ್ತೆ ಮತ್ತು ಕೂದಲು ತುಂಬ ಮೃದುವಾಗುತ್ತಾ ಹೋಗುತ್ತೆ. 2. 1 ಮೊಟ್ಟೆ, ಅರ್ಧ ಕಪ್ ಆಗುವಷ್ಟು ಮೊಸರು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಕೂದಲ ಬುಡದಿಂದ ತುದಿವರೆಗೂ ಹಚ್ಚುವುದರಿಂದ ನಿಮ್ಮ ಕೂದಲ ಬೆಳವಣಿಗೆಗೆ 10 ಪಟ್ಟು ಜಾಸ್ತಿ ಆಗುತ್ತೆ ಮತ್ತು ತುಂಬಾ ಮೃದುವಾಗಿ ಆಗುತ್ತೆ. ಹೊಳಪು ಕೂಡ ಬರುತ್ತೆ. ನಿಮ್ಮ ಕೂದಲಿಗೆ ಈ ರೆಮಿಡಿನ ಮಿಸ್ ಮಾಡದೆ ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ. 3. ನಾವು ಚಹಾ ಮಾಡುವಂತಹ ಚಹಾ ಪುಡಿ ಯಾವುದೇ ರೀತಿದು ಆದರೂ ಪರವಾಗಿಲ್ಲ. ಚಹಾ ಪುಡಿ ತಗೊಂಡು 1 ಸ್ಪೂನ್ ತಗೊಂಡು 1 ಗ್ಲಾಸ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಅದಾದ ನಂತರ ನಿಮ್ಮ ಡಿಕಾಕ್ಷನ್ ರೆಡಿಯಾಗುತ್ತೆ. ಅದನ್ನು ನೀವು ವಾರಕ್ಕೆ 2 ಬಾರಿ ನಿಮ್ಮ ಬುಡದಿಂದ ತುದಿಯವರೆಗೂ ಸ್ಪ್ರೇ ಮಾಡಬೇಕು. ತಲೆ ಕೂದಲಿಗೆ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಶೈನ್ ಆಗುತ್ತೆ. 4. ಕಹಿಬೇವಿನ ರಸ ಅರ್ಧ ಬಟ್ಟಲು ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆ ಬುಡಕ್ಕೆ ಹಚ್ಚಿಕೊಳ್ಳುವುದರಿಂದ ನಿಮಗೆ ಏನಾದರೂ ಏನು ಸಮಸ್ಯೆ ಮತ್ತು ತಲೆಹೊಟ್ಟು ಇದ್ರೆ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ವಾರದಲ್ಲಿ 2 ಬಾರಿ ಈ ರೆಮಿಡಿನ ಟ್ರೈ ಮಾಡಿ. 5. ಎಲ್ಲರ ಮನೆಯಲ್ಲೂ ದಾಸವಾಳ ಹೂವು ಇದ್ದೇ ಇರುತ್ತೆ ಅಲ್ವಾ? ಆ ದಾಸವಾಳ ಹೂವು ಯಾವುದೇ ಕಲರ್ ಆಗಿರ್ಬೋದು. ಅದನ್ನು 1 ಕೈ ಹಿಡಿಯಷ್ಟು ತಕ್ಕೊಂಡು ಅದನ್ನು 2 ಲೋಟ ನೀರಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕಿವಿಚಿ ಅದರಲ್ಲಿ ಲೋಳೆ ರೀತಿ ಬರುತ್ತೆ. ಆ ಹೂವನ್ನು ತೆಗೆದು ನೀವು ಆ ಲೋಳೆಯನ್ನು ಕೂದಲಿನ ಹಚ್ಚುವುದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಸ್ಮೂತ್ ಆಗಿ ಹೊಳಪನ್ನು ಪಡೆದುಕೊಳ್ಳುತ್ತೆ.